ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ಮಾತೆ ಮಾಣಿಕ್ಯ ಅಂತ ಹೇಳಿ. ನೋಡ್ರಿ, ಆಲ್ರೆಡಿ ನಾನು ನನ್ನ ಒಂದು ಯೂಟ್ಯೂಬ್ ಪೇಜಲ್ಲಿ ಮಾತೆ ಮಾಣಿಕ್ಯ ಅಂತಕ್ಕಂಥ ಒಂದು ಶಾರ್ಟ್ ವಿಡಿಯೋಸನ್ನು ಹಾಕ್ತಾ ಇದ್ದೀನಿ. ಹಾಗಾದರೆ ಮಾತೆ ಮಾಣಿಕ್ಯ ಅಂದ್ರೆ ಏನು ಅಂತ ಹೇಳಿ ನೋಡ್ರಿ, ಇಲ್ಲಿ ಅನುಭವಗಳಿಂದ ಬಂದಿರತಕ್ಕಂಥ ಮಾತುಗಳನ್ನು ನಾವು ಮಾಣಿಕ್ಯವಾಗಿ ಪಡೆದುಕೊಳ್ತೀವಿ. ಹಾಗಾದರೆ ಹಿರಿಯರಿಂದ ಬಂದಿರತಕ್ಕಂಥ ಯುಕ್ತಿಗಳನ್ನು ನಾವು ಗೋಡೆ ಮೇಲೆ ಬರೆದುಕೊಳ್ತೀವಿ. ಶಾಲೆ ಕಾಲೇಜುಗಳಲ್ಲಿ ನೀವು ನೋಡ್ಬೋದು, ಗೋಡೆ ಮೇಲೆ ಏನು ಮಾಡ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಾಗಿರ್ಬೋದು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಆಗಿರ್ಬೋದು, ಆಮೇಲೆ ಕಾಯಕವೇ ಕೈಲಾಸ, ಇಂಥ ನುಡಿಗಟ್ಟುಗಳನ್ನು ನಾವು ಸಾಕಷ್ಟು ನೋಡಿರ್ತೀವಿ. ಹಾಗಾದರೆ ಇವು ಮಾತೆ ಮಾಣಿಕ್ಯ ಅಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆಯ ವಿಚಾರಗಳನ್ನು ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಾದ್ರೆ ಮಾತೆ ಮಾಣಿಕ್ಯ ಅಂದ್ರೇನು ಅಂತ ಹೇಳಿದ್ರೆ ನಮ್ಮ ಒಂದು ಮಾತು ನಮ್ಮ ಒಂದು ಎದುರಿಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಯಿಸಬಾರ್ದು, ಮಾಣಿಕ್ಯವಾಗಿರಬೇಕು. ಮಾಣಿಕ್ಯ ಅಂತಂದ್ರೇನು, ಎಲ್ಲದಕ್ಕಿಂತ ಉತ್ತುಂಗವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಇಲ್ಲಿ ಐಶ್ವರ್ಯ ಅಥವಾ ಏನು ನಾವು ವೈಡೂರ್ಯ ಅಂತ ಹೇಳ್ತೇವೆ. ಸೊ ಇಲ್ಲಿ ಮಾಣಿಕ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಸಹಿತ ಮಾತನಾಡಿದಾಗ ಎಲ್ಲ ವ್ಯಕ್ತಿಗಳಿಗೂ ಸಹಿತ ನಮ್ಮ ಮಾತುಗಳು ಏನಾಗಿರಬೇಕು ಅಂತಂದ್ರೆ ಒಂದು ಹಿತವಚನಗಳಾಗಿ ರೂಪುಗೊಂಡಿರಬೇಕು. ಆ ರೀತಿ ನಮ್ಮ ಮಾತುಗಳನ್ನು ನಾವು ಮಾತಾಡಬೇಕಾಗ್ತೈತಿ. ನೋಡ್ರಿ, ನಮ್ಮ ಮಾತುಗಳು ಬೇರೆಯವರಿಗೆ ನೋವನ್ನುಂಟು ಮಾಡಬಾರ್ದು. ಹಾಗಾದರೆ ನಮ್ಮ ಮಾತಿನಿಂದ ಬೇರೆಯವರು ನೋವನ್ನುಂಟು ಮಾಡಿಕೊಂಡು ಮನಸ್ಸಿಗೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂತಹ ಮಾತುಗಳು ನಮ್ಮವಾಗಿರಬಾರ್ದು. ಹಾಗಾದ್ರೆ ಮಾತಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಹಲವಾರು ಬಾರಿ ಯೋಚನೆ ಮಾಡಿ ಒಂದು ಪದವನ್ನು ಹೊರಗೆ ಹಾಕಬೇಕಾದ್ರೆ ಇಲ್ಲಿ ನಿರ್ಧಾರ ಮಾಡಿ ಹೊರಗೆ ಹಾಕಬೇಕಾಗ್ತದೆ. ಯಾಕಂತಂದ್ರೆ ಮಾತೆ ಮಾಣಿಕ್ಯ ಅಂತ ಹೇಳ್ತೇವೆ. ಅಂದ್ರೆ ಬಾಯಿಂದ ಹೊರಗಿರ್ತಕ್ಕಂತಹ ಮಾತನ್ನು ನಾವು ಎಂದೂ ವಾಪಸ್ ತಗೊಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ರಂಗದಲ್ಲೂ ಆಯಿತು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ವಿಚಾರ ಮಾಡಿ ಏನು ಮಾಡಬೇಕಾಗ್ತೈತಿ, ಮಾತುಗಳನ್ನು ಆಡಬೇಕಾಗ್ತೈತಿ. ಹಾಗಾದ್ರೆ ಮಾತು ಮುತ್ತಿನಂತಿರಬೇಕು ಅಂತ ಹೇಳಿ. ಹಾಗಾದ್ರೆ ಮುತ್ತು ಯಾವ ರೀತಿ ಸುಂದರವಾಗಿರ್ತೈತೋ, ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತೈತೋ ಅದೇ ರೀತಿಯಾಗಿ ನಮ್ಮ ಮಾತುಗಳು ಸಹಿತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಬೇಕು. ನೋಡ್ರಿ, ಅತಿಯಾಗಿ ಅರ್ಥವಿಲ್ಲದೆ ಮಾತನಾಡುವುದಕ್ಕಿಂತ ಇಲ್ಲಿ ಒಂದೆರಡು ಮಾತನಾಡಿದರೂ ಸಹಿತ ಅದಕ್ಕೆ ಉತ್ತಮವಾಗಿರ್ತಕ್ಕಂತಹ ಅರ್ಥ ಮರ್ಯಾದೆ ಸಿಗುವಂತಿರಬೇಕು. ಅದಕ್ಕಾಗಿ ನಾವು ಮಾತು ಹೆಂಗಿರಬೇಕು ಅಂದರೆ ಮಾಣಿಕ್ಯದಂತಿರಬೇಕು ಅಂತ ನಮ್ಮ ಹಿರಿಯರು ಆವಾಗಿನಿಂದ ಹೇಳ್ಕೊತ ಬಂದಾರ. ಈಗೂ ಸಹಿತ ಅದನ್ನು ನಾವು ಓದ್ತೇವೆ, ಬಟ್ ಅದನ್ನು ನಾವೇನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಪಾಲನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಮಾತನಾಡಬೇಕಾದ್ರೆ ಬಹಳ ಹುಷಾರಿಂದ ಏನು ಮಾಡಬೇಕು, ನಾವು ಮಾತನಾಡಬೇಕಾಗ್ತೈತಿ. ಹಾಗಾದ್ರೆ ನಮ್ಮ ಮಾತು ಹೆಂಗೆ ವಜನತನ್ನು ಪಡ್ಕೊಂಡಿರಬೇಕು, ನಮ್ಮ ಮಾತು ಹೆಂಗಿರಬೇಕು, ನಮ್ಮ ಮಾತಿಗೆ ತೂಕ ಎಷ್ಟಿರಬೇಕು ಅಂತ ಅನ್ನೋದಾದ್ರೆ ನೋಡ್ರಿ, ನಾವು ಎಲ್ಲೇ ಕೂತಿರಲಿ, ಯಾವುದೇ ಒಂದು ಸಭೆಗಳಲ್ಲೇ ಕೂತಿರಲಿ, ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೋಗಿರಲಿ, ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಮಾತನ್ನು ಕೇಳಿದಾಗ ನಮ್ಮ ಮಾತಿಗೆ ಒಂದು ಮರ್ಯಾದೆಯನ್ನು ಕೊಡ್ತಕ್ಕಂಥ ವಿಚಾರವಾಗಿ ಅವ್ರೇನಾಗಿರಬೇಕು ಅಂತಂದ್ರೆ ಬೆಂಬಲಿಸಬೇಕು. ಆ ರೀತಿ ನಮ್ಮ ಮಾತುಗಳನ್ನು ನಾವೇನು ಮಾಡಬೇಕು, ಆಡಬೇಕಾಗ್ತೈತಿ. ಅದಕ್ಕಾಗಿ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಹೇಳ್ತೇವಲ್ಲ, ಅದೇ ರೀತಿಯಾಗಿ ಇಲ್ಲಿ ಮಾಡಬೇಕು, ಮಾತುಗಳನ್ನು ನಮ್ಮ ಒಂದು ಹಿಡಿತದಲ್ಲಿದ್ದುಕೊಂಡು ಮಾತಾಡಬೇಕಾಗ್ತೈತಿ. ಈ ರೀತಿ ನಾವು ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಮಾತಿಗೆ ಒಂದು ತೂಕ ಬರ್ತಕ್ಕಂಥದ್ದು, ಬೆಲೆ ಬರ್ತಕ್ಕಂಥದ್ದು. ಆದರೆ ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಮಾತುಗಳನ್ನು ಆಡಬೇಕಾದ್ರೂ ಅಥವಾ ಯಾವುದೇ ವಿಚಾರಗಳನ್ನು ನಾವು ಬೇರೆಯವ್ರ ಹತ್ರ ವ್ಯಕ್ತಪಡಿಸ್ಬೇಕಾದ್ರೂ ಸಹಿತ ಅಂತಹ ವಿಚಾರದಿಂದ, ಅಂಥ ಮಾತುಗಳಿಂದ ಬೇರೆಯವರಿಗೆ ನೋವು ಆಗದೇ ಇರ್ತಕ್ಕಂತಹ ಒಂದು ರೀತಿಯಲ್ಲಿ ಏನು ಮಾಡಬೇಕು, ನಾವು ಇಲ್ಲಿ ನಮ್ಮ ಒಂದು ಮಾತುಗಳನ್ನು ಆಡಬೇಕಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಹೇಳ್ತಾರೆ ಇಲ್ಲೇ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತೇಳಿ. ಸೊ ಅದಕ್ಕಾಗಿ ಒಂದು ಸಾರಿ ಆಡಿರ್ತಕ್ಕಂಥ ಮಾತನ್ನು ನಾವು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಸೊ ಅದಕ್ಕಾಗಿ ಏನು ಮಾಡಿರಿ, ಎಲ್ಲೇ ಇರ್ರಿ, ಏನೇ ಇರ್ರಿ, ನಿಮ್ಮ ಒಂದು ಜಾಗ ಯಾವುದೇ ಇರಲಿ, ಅಲ್ಲಿ ಮಾತಾಡ್ತಕ್ಕಂಥ ರೀತಿ ನೀತಿಗಳನ್ನು ತಿಳಿದುಕೊಂಡು ಏನು ಮಾಡಬೇಕಾಗತ್ತೆ, ನಾವು ಇಲ್ಲಿ ಮಾತುಗಳನ್ನು ಆಡಬೇಕಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಿರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಮಾತುಗಳು ಬೇರೆಯವರನ್ನು ಮನವೊಲಿಸುವಂತಿರಬೇಕು, ಬೇರೆಯವರನ್ನು ತಿದ್ದುವಂತಿರಬೇಕು, ಬೇರೆಯವರನ್ನು ಉತ್ಸಾಹಭರಿತರನ್ನಾಗಿ ಮಾಡುವಂತಿರಬೇಕು. ಅದರ ಬದಲಾಗಿ ನಿಮ್ಮ ಮಾತುಗಳು ಬೇರೆಯವರನ್ನು ಕೆರಳಿಸುವಂತಿರಬಾರದು, ಬೇರೆಯವರಿಗೆ ಕೋಪ ತರುವಂತಿರಬಾರದು, ಬೇರೆಯವರನ್ನು ಸಿಟ್ಟಿಗೀಳಿಸುವಂತಿರಬಾರದು. ಈ ರೀತಿಯಾಗಿ ಒಟ್ಟಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆಯವರ ಒಂದು ಮನಸ್ದೃಷ್ಟಿಯನ್ನು ನಾವು ಇಟ್ಕೊಂಡು ಏನು ಮಾಡಬೇಕು, ಇಲ್ಲಿ ಮಾತುಗಳನ್ನು ಆಡಬೇಕಾಗ್ತದೆ. ಹಾಗಾಗಿ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಆ ವಿಷಯದ ಬಗ್ಗೆ ಮಾತಾಡೋದಾಗಲಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಾಗಲಿ, ಇವೆಲ್ಲವುಗಳನ್ನು ಹೇಳಬೇಕಾದ್ರೆ ನಿಮ್ಮ ಒಂದು ಮಾತಿನ ಮೇಲೆ ನಿಗಾ ಇಡಲಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಸಹಿತ ಬೇರೆಯವರಿಗೆ ಹರ್ಟ್ ಆಗದೆ ಏನು ಮಾಡ್ರಿ, ಚೆನ್ನಾಗಿ ಮಾತಾಡ್ರಿ. ಬೇರೆಯೊಬ್ಬರ ಒಂದು ಸ್ನೇಹತ್ವವನ್ನು ಸದಾಕಾಲ ಉಳಿಸ್ಕೊಂಡು ಹೋಗ್ರಿ. ಎಲ್ಲರ ಒಂದು ಬಾಂಧವ್ಯದ ಜೊತೆಗೂ ಸಮುದ್ರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.